ಸಿಲಿಕಾನ್ ಸಿಟಿ ಜನರಿಗೆ ಕಾದಿದೆಯಾ ವಾಟರ್ ಶಾಕ್. ನೀರಿನ ದರ ಏರಿಕೆ ಸುಳಿವು ನೀಡಿದ್ದಾರೆ ಬೆಂಗಳೂರು ಜಲಮಂಡಳಿಯ ಅಧಿಕಾರಿಗಳು. ನೀರಿನ ದರ ಪರಿಷ್ಕರಣೆಗೆ ಶಾಸಕರಿಗೆ ಜಲಮಂಡಳಿ ಪತ್ರವನ್ನು ಬರೆದಿದೆ. 10 ವರ್ಷದ ಹಿಂದೆ ಪರಿಷ್ಕರಣೆ ಆಗಿತ್ತು, ಅಂದರೆ 2014ರಲ್ಲಿ ವಾಟರ್ ಬಿಲ್ ಜಾಸ್ತಿ ಆಗಿತ್ತು. ಈಗ ಮತ್ತೆ ಜಾಸ್ತಿ ಮಾಡಬೇಕು ಅನ್ನುವಂತಹ ಮನವಿ ಬಂದಿದೆ BWSSBಯಿಂದ. ಬೆಂಗಳೂರು ಶಾಸಕರಿಗೆ ಪತ್ರವನ್ನು ಬರೆದಿದ್ದಾರೆ ಅಧಿಕಾರಿಗಳು. ಅಂದರೆ ಜನಸಾಮಾನ್ಯರಿಗೆ ಅಭಿಪ್ರಾಯ ಕೇಳಲಾಗ್ತಾ ಇತ್ತು, ಈಗ MLAಗಳಿಗೆ ಅವರ ಅಭಿಪ್ರಾಯವನ್ನು ಕೇಳಲಿಕ್ಕೆ ಪತ್ರವನ್ನು ಬರೆದಿದ್ದಾರೆ. ಯಾಕಂತಂದರೆ BWSSB ಸದ್ಯಕ್ಕೆ ಅದರ ಆದಾಯ ವೆಚ್ಚ ನೋಡ್ತಾ ಇದ್ರೆ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದೆ. ಸಂಸ್ಥೆಗೆ ಬರ್ತಿರುವಂಥ ಮಾಸಿಕ ಆದಾಯ ಅಂದರೆ ತಿಂಗಳ ಆದಾಯ 120 ಕೋಟಿ. ಆದರೆ ಇವ್ರದ್ದು ಖರ್ಚೆಷ್ಟು? ತಿಂಗಳದ್ದು 170 ಕೋಟಿ. ನೋಡಿ, ಅಲ್ಲಿ 50 ಕೋಟಿ ಡಿಫ್ರೆನ್ಸ್ ಬರ್ತಾ ಇದೆ. 5ನೇ ಹಂತದ ನೀರಿನ ಪೂರೈಕೆಗೆ 1000 ಕೋಟಿ ಬೇಕಾಗಿದೆ. ಆದರೆ ನಮ್ಮ ಬಳಿ ಹಣ ಇಲ್ಲ ಅಂತ BWSSB ಅಧ್ಯಕ್ಷರೀಗ ಸ್ಪಷ್ಟವಾಗಿ ಹೇಳಿದ್ದಾರೆ. ರಾಮ್ ಪ್ರಸಾದ್ ಮನೋಹರ್ ಈಗ ಅದರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡಿ, 10 ವರ್ಷದ ಹಿಂದೆ 2014ರಲ್ಲಿ ಬೆಂಗಳೂರಿನಲ್ಲಿ ನೀರಿನ ಬಿಲ್ಲನ್ನು ಜಾಸ್ತಿ ಮಾಡಲಾಗಿತ್ತು. ಅದಾದ ಮೇಲೆ ಪರಿಷ್ಕರಣೆ ಆಗಿರಲಿಲ್ಲ, ಚರ್ಚೆಗಳಾಗ್ತಾ ಇತ್ತು, ಮತ್ತು ಜನ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಅದರಿಂದ ಹಿಂದೆ ಸರಿತಾ ಇದ್ದು ಸರ್ಕಾರಗಳು. ಈಗ 10 ವರ್ಷ ಆದಮೇಲೆ ನೀರಿನ ಬಿಲ್ಲನ್ನು ಏರಿಕೆ ಮಾಡಬೇಕು ಅನ್ನುವಂತಹ ಮನವಿ ಬಂದಿದೆ ಈಗ. ಯಾಕೆಂತಂದರೆ ಆರ್ಥಿಕ ಸಂಕಷ್ಟಕ್ಕೀಡಾಗಿದೆ. ವರ್ಷದಿಂದ ವರ್ಷಕ್ಕೆ ಖರ್ಚುಗಳು ಜಾಸ್ತಿ ಆಗ್ತಾ ಇದ್ದಾವೆ. ಅದರಲ್ಲೂ ಈ ವಿದ್ಯುತ್ ಬಿಲ್ ಜಾಸ್ತಿ ಬರ್ತಿದೆ ಅಂತೆ. ಆಮೇಲೆ ಇವರು ಪಿಂಚಣಿ, ಅಂದರೆ ನೌಕರರಿಗೆ ಪಿಂಚಣಿ ಕೊಡಬೇಕು, ಜೊತೆಗೆ ಅವ್ರಿಗೆ ಸ್ಯಾಲ್ರಿ ಕೊಡಬೇಕು, ಇದೆಲ್ಲವೂ ಕೂಡ. ಆಮೇಲೆ ಅಭಿವೃದ್ಧಿ ಕೆಲಸಗಳಾಗಬೇಕು. ಇದೆಲ್ಲ ನೋಡಿಕೊಂಡ್ರೆ ಅವ್ರಿಗೆ 170 ಕೋಟಿ ಖರ್ಚಾಗ್ತಿರೋದು. ಇವ್ರಿಗೆ ಬರೋ ಆದಾಯ 120 ಕೋಟಿ, ಅಂದರೆ 50 ಕೋಟಿ ಹೊರೆ ಆಗ್ತಾ ಇದೆ ತಿಂಗಳಿಗೆ. ಇದು 1500 1900 ಕೋಟಿ ಒಂದು ವರ್ಷಕ್ಕೆ ಹೊರೆ ಆಗ್ತಿರೋದು ಆರ್ಥಿಕವಾಗಿ. ಹಾಗಾಗಿನೇ ಅನಿವಾರ್ಯವಾಗಿ ನೀರಿನ ಬಿಲ್ಲನ್ನು ಹೆಚ್ಚಳ ಮಾಡಲೇಬೇಕು ಅಂಥೇಳಿ ಬೆಂಗಳೂರಿನ ಶಾಸಕರಿಗೆ BWSSB ಅವರು ಪತ್ರವನ್ನು ಬರೆದಿದ್ದಾರೆ. ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ. ನೋಡಿ, ಸಾರ್ವಜನಿಕರ ಕೆಂಗಣ್ಣಿಗೂ ಕೂಡ ಇದು ಗುರಿ ಆಗಬಹುದು. ಯಾಕಂತಂದರೆ ಈಗ ಮೊದಲೇ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿರ್ಬೋದು. ಈಗಾಗಲೇ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಅದರ ಮಧ್ಯೆ ಈಗ ನೀರಿನ ದರವನ್ನು ಏರಿಕೆ ಮಾಡುವಂಥ ಪ್ರಸ್ತಾವನೆ ಇದೆ. ನೀರಿನ ದರ ಹೆಚ್ಚಳ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಜನರಿಗೆ ಸಾರ್ವಜನಿಕವಾಗಿ ಸಾಕಷ್ಟು ಹೊರೆ ಆಗುತ್ತೆ. ಒಂದರ ಮೇಲೆ ಒಂದು ದರ ಏರಿಕೆ ಆಗ್ತಾ ಇದ್ರೆ ಜೀವನ ಯಾವ ರೀತಿ ಅನ್ನುವಂಥ ಪ್ರಶ್ನೆ ಇದೆ. ಅದರ ಮಧ್ಯದಲ್ಲಿ ಒಂದು ಒಳ್ಳೆ ಸ್ಟೆಪ್ಪನ್ನು BWSSB ಚೇರ್ಮನ್ ಅವರು ಇಟ್ಟಿರುವಂಥದ್ದು. ಮುಖ್ಯವಾಗಿ ನೀರಿನ ದರ ಏರಿಕೆ ಮುನ್ನ ಸಾರ್ವಜನಿಕವಾಗಿ ಇಲ್ಲಿರುವಂತಹ ಜನಪ್ರತಿನಿಧಿಗಳ ಒಪಿನಿಯನ್ಗೆ ಮೊರೆ ಹೋಗಿರುವಂಥದ್ದು ಒಂದು ಸ್ವಾಗತಾರ್ಹಂತಹ ಒಂದು ಬೆಳವಣಿಗೆ ಅಂತ ಹೇಳ್ಬೋದು. ಈ ಎಲ್ಲ ವಿಚಾರ ಬಗ್ಗೆ ಮಾತನಾಡೋಕ್ಕೆ ಸ್ವತಃ BWSS ಚೇರ್ಮನ್ ರಾಮ್ ಪ್ರಸಾದ್ ಮನೋಹರ್ ಅವರು ಕೂಡ ಇದ್ದಾರೆ ನಮ್ಮ ಜೊತೆಗೆ. ಸರ್, ಮುಖ್ಯವಾಗಿ ನಾನು ಮೊದಲದಾಗಿ ಹೇಳಿದಾಗೆ ಇದು ಅಪ್ರಿಸಿಯೇಷನ್ ಮಾಡುವಂತಹ ಸ್ಟೆಪ್, ಬಟ್ ಯಾವ ಕಾರಣಕ್ಕೆ ಮಾಡ್ತಿದ್ದೀರಾ? ಯಾಕೆಂದರೆ ನೀರಿನ ದರವನ್ನು DCM ಹಿಂದೆನೇ ಒಂದು ತಿಂಗಳು 2 ತಿಂಗಳು ಹಿಂದೆನೇ ಹೇಳಿದರು ಏರಿಕೆ ಮಾಡುವಂಥ ಅನಿವಾರ್ಯತೆ ಇದೆ ಅಂತೇಳಿ. ಯಾವ ರೀಸನ್? ಲಾಸ್ ಅನ್ನೋ ರೀಸನ್ನ ಅಥವಾ ಬೇರೆ ಏನೋ ರೀಸನ್ ಇದೆಯಾ? ಕಳೆದ 10 ವರ್ಷಗಳಾಗಿ ಬೆಂಗಳೂರು ಜಲಮಂಡಳಿ ವತಿಯಿಂದ ಏನು ನೀರನ್ನು ಕೊಡ್ತಾ ಇದೆ, ಕಾವೇರಿ ನೀರು, ಅದನ್ನು ದರವನ್ನು ಯಾವುದೇ ರೀತಿಯಲ್ಲಿ ಏರಿಕೆ ಮಾಡಿಲ್ಲ. ಈ ಮಧ್ಯದಲ್ಲಿ 10 ವರ್ಷಗಳಾಗಿ 3 ಸರಿ ಜಲಮಂಡಳಿಗೆ ಆಗುವಂತಹ ಎಲೆಕ್ಟ್ರಿಸಿಟಿ ಖರ್ಚು ಜಾಸ್ತಿ ಆಗಿದೆ. ಎಲೆಕ್ಟ್ರಿಸಿಟಿ ದರ ಏರಿಕೆ ಆಗಿರೋದ್ರಿಂದ ಅನಿವಾರ್ಯವಾಗಿ ನಮ್ಮದು ಪ್ರಮುಖ ಎಕ್ಸ್ಪೆಂಡಿಚರ್ ಎಲೆಕ್ಟ್ರಿಸಿಟಿ ಇರೋದ್ರಿಂದ ನೀರಿನ ದರವನ್ನು ಹೆಚ್ಚು ಮಾಡುವಂಥ ಅನಿವಾರ್ಯತೆ ಆಗಿದೆ. ಮುಖ್ಯವಾಗಿ ನಮಗೆ ಪ್ರತಿ ತಿಂಗಳಿಗೆ ಇವತ್ತಿನ ದಿವಸಕ್ಕೆ 41 ಕೋಟಿ ರೂಪಾಯಿ ನಮಗೆ ಆರ್ಥಿಕವಾಗಿ ಕಡಿಮೆ ಕೊರತೆ ಉಂಟಾಗ್ತಿದೆ. ನಾವು 129 ಕೋಟಿ ರೂಪಾಯಿ ಆದಾಯ ಬರ್ತಾಯಿದೆ ಪ್ರತಿ ತಿಂಗಳಿಗೆ. ಆದರೆ 171 ಕೋಟಿ ರೂಪಾಯಿ ನಮಗೆ ಖರ್ಚುಗಳಾಗ್ತಾಯಿದೆ. ಅದರ ಪ್ರಮುಖವಾಗಿ ಎಲೆಕ್ಟ್ರಿಸಿಟಿ ಖರ್ಚು ಇರೋದ್ರಿಂದ ನಾವು ಇದನ್ನು ಕಡಿಮೆ ಮಾಡೋದಕ್ಕೆ ಸ್ಟೆಪ್ಸ್ ತೊಗೊಳ್ಬೇಕಾಗತ್ತೆ. ದರ ಏರಿಕೆ ಮಾಡೋದು ಅನಿವಾರ್ಯನ ಹೇಗೆ? ಸರ್ಕಾರ ಜನಪರವಾಗಿ ನಿಂತು ಇಷ್ಟು ಮಟ್ಟಕ್ಕೆ ತಡ್ಕೊಂಡು ಬಂದಿದೆ. ಸರ್ಕಾರ ಇಲ್ಲಿವರೆಗೆ ಜಲಮಂಡಳಿಯ ಏನು ಖರ್ಚು ವೆಚ್ಚಗಳಿಗೆ ಯಾವುದೇ ಆರ್ಥಿಕ ನೆರವು ಕೊಡೋದಿಲ್ಲ. ಸಾಮಾನ್ಯವಾಗಿ ಇಂಥ ಸಂಸ್ಥೆಗಳು ಸ್ವಯಂ ಪ್ರೇರಿತವಾಗಿ
ಅವರವರಾಗಿ ಆದಾಯ ಖರ್ಚುಗಳು ಮಾಡ್ಕೊಳ್ಬೇಕಾಗುತ್ತದೆ. ಇಲ್ಲದಿದ್ದರೆ ತುಂಬ ಕಷ್ಟ ಸಾಧ್ಯ ಆಗುತ್ತೆ. ಮುಂದಿನ ದಿವಸಗಳಲ್ಲಿ ಜಲಮಂಡಳಿ ಏನು ಸಮರ್ಪಕವಾಗಿ ಸೇವೆಯನ್ನು ಒದಗಿಸಿ ಬರ್ತಾ ಇತ್ತು, ಅದನ್ನು ಕೊಡೋದು ಭಾಳ ಕಷ್ಟ ಸಾಧ್ಯ ಆಗ್ಬಿಡುತ್ತೆ. ಹಾಗೆ ಇವತ್ತೇ ನಾವು ಎಚ್ಚರಿಸ್ಕೊಳ್ಬೇಕಾಗತ್ತೆ ಅಂತ ಹೇಳಿ ಈ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಅಂದ್ರೆ ಈಗ ದರ ಏರಿಕೆ ಬಗ್ಗೆ ಈಗಾಗಲೇ ವಿಪಕ್ಷಗಳ ಆಕ್ಷೇಪವನ್ನು ಹಿಂದೆ DCM ಅವರು ಹೇಳಿದ ಸಂದರ್ಭದಲ್ಲಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಈ ಒಂದು ಶಾಸಕರ ಸಭೆಯಲ್ಲಿ ಡಿಫರೆನ್ಸ್ ಒಪಿನಿಯನ್ಗಳು ಬಂದ್ರೆ ಜಲಮಂಡಳಿಯ ನಿರ್ಧಾರ ಏನಾಗುತ್ತೆ? ಅದಾದರೂ ಕೂಡ ದರ ಏರಿಕೆ ಮಾಡ್ತೀರಾ ಅಥವಾ ಸರ್ಕಾರದ ಮಟ್ಟದಲ್ಲಿ ಅನುದಾನಕ್ಕೆ ಮೊರೆ ಹೋಗ್ತೀರಾ? ಜನಪ್ರತಿನಿಧಿಗಳು ಏನು ಅಭಿಪ್ರಾಯ ಕೊಡ್ತಾರೆ ಅದನ್ನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಸರ್ಕಾರದ ಎಲ್ಲ ಅಧಿಕಾರಿ ಮತ್ತು ಸಂಸ್ಥಾನ ವ್ಯವಸ್ಥೆಯಲ್ಲಿ ಚರ್ಚೆ ಮಾಡಿ ಅಂತಿಮ ತೀರ್ಮಾನ ತೆಗೆದುಕೊಳ್ತೀವಿ. ಎಷ್ಟು ದರ ಏರಿಕೆ ಆಗ್ಬೋದು ಸರ್? ಆದರೆ ನೀವು ಒಂದು ಲೆಕ್ಕಾಚಾರದ ಪ್ರಕಾರ ಎಷ್ಟೇ ಆಗುತ್ತೆ ಅಂತ ನಿರ್ದಿಷ್ಟವಾಗಿ ನಾನು ಈ ಸಂದರ್ಭದಲ್ಲಿ ಹೇಳುವುದಕ್ಕೆ ಭಾಳ ಕಷ್ಟ ಸಾಧ್ಯ ಆಗುತ್ತೆ. ಖಂಡಿತ ಸಭೆಯಲ್ಲಿ ಎಲ್ಲ ವಿಷಯವನ್ನು ಚರ್ಚೆ ಮಾಡಿದ ಮೇಲೆ ಒಂದು ಅಂತಿಮ ತೀರ್ಮಾನ ತೆಗೆದುಕೊಳ್ತೀವಿ. ಓಕೆ, ಇದು ರಾಮ್ ಪ್ರಸಾದ್ ಮನೋಹರ್ ಅವರು ಹೇಳ್ತಾ ಇರೋಂಥ ಮತ್ತು ನಾವು ಜನಪ್ರತಿನಿಧಿಗಳ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತೀವಿ. ಅವರ ನಿರ್ಧಾರದ ಮೇಲೆ ಸರ್ಕಾರ ಯಾವ ರೀತಿ ದರವನ್ನು ಏರಿಕೆ ಮಾಡಬೇಕು, ಎಷ್ಟರ ಮಟ್ಟದಲ್ಲಿ ದರವನ್ನು ಏರಿಸಬೇಕು, ಜಲಮಂಡಳಿ ಅಥವಾ ನೀರಿನ ದರವನ್ನು ಏರಿಸಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಮಟ್ಟದಲ್ಲಿ ತೀರ್ಮಾನ ಆಗುತ್ತೆ. ಸದ್ಯದ ಮಟ್ಟಿಗೆ ನಾವು ಜನರನ್ನ ಅಭಿಪ್ರಾಯ ಸಂಗ್ರಹ ಮಾಡುವಂಥದ್ದು ಸ್ಥಳೀಯ ಜನಪ್ರತಿನಿಧಿಗಳ ಒಂದು ಆಲೋಚನೆ ಇರುತ್ತೆ ಅಥವಾ ಅವರ ಅಭಿಪ್ರಾಯ ಏನೋ ಅದನ್ನು ಸಂಗ್ರಹ ಮಾಡಲಿಕ್ಕೆ ಚಿಂತನೆಯನ್ನು ಮಾಡ್ತಾ ಇದ್ದೀವಿ ಅನ್ನೋ ಮಾತುಗಳನ್ನು BWCC ಚೇರ್ಮನ್ ರಾಮ್ ಪ್ರಸಾದ್ ಮನೋಹರ್ ಅವರು ಆಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ನಡಾಫ್ ಜೊತೆ ಗಣೇಶ್ ಹೆಗ್ಡೆ, TV5 ಬೆಂಗಳೂರು.